ನಾನಿವಾಗ ಹೋಗ್ತಾ ಇದ್ದೀನಿ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರಕ್ಕೆ. ಈ ಹೋಗುವಂಥ ದಾರಿ ಏನೈತೆ ನೋಡ್ರಿ, ಟ್ರೈನ್ ಜರ್ನಿ ಸಿಕ್ಕಾಪಟ್ಟೆ ಮಸ್ತ್ ಇರುತ್ತೆ. ಯಾಕಪ್ಪ ಅಂದ್ರೆ 57 ಟನಲ್ಗಳ ಮಧ್ಯೆ ನಾವು ಹೋಗ್ತಾ ಇರ್ತೀವಿ ಮತ್ತು ಆಜು ಬಾಜು ಮಾತ್ರ ಗ್ರೀನರಿ ಅನ್ನಾವುತ್ತಾ ಇರುತ್ತೆ. ಬರ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ನೋಡ್ರಿ, ಸರಿ ಸುಮಾರು 57 ಟನಲ್ಗಳ ಮಧ್ಯೆ ಈ ಒಂದು ಟ್ರೈನ್ ಜರ್ನಿ ಕಂಟಿನ್ಯೂ ಆಗುತ್ತಾ. ಒಂದೊಂದು ಟನ್ ಒಳಗೆ ಹೋದಾಗೂ ಒಂದೊಂಥರ ಅದ್ಭುತವಾದ ಅನುಭವ. ಒಳಗಡೆ ಹೋಗ್ತಾ ಇದ್ದಂಗೆ ಫುಲ್ ಕತ್ಲೆ, ಸೊ ವಾಪಸ್ ಹೊರಗಡೆ ಬರ್ತಾ ಇರಂಗೆ ಫುಲ್ ಬೆಳಕು. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಗೊತ್ತು, ಸಖತ್ತಾಗಿರುತ್ತೆ. ಸೊ ವಾಪಸ್ ಹೊರ ಬಂದ ತಕ್ಷಣ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರುವಂಥ ಬ್ಯೂಟಿಫುಲ್ ಅಂತ ಗ್ರೀನರಿ. ನೀವೇನಾದರೂ ಮಳೆಗಾಲದಾಗ ಬಂದ್ರಪ್ಪ ಅಂತಂದ್ರೆ ಆ ಟನಲ್ಗಳ ಮಧ್ಯೆ ಅಲ್ಲಲ್ಲಿ ನೀರು ಬೀಳ್ತಾ ಇರುತ್ತೆ. ಸೊ ಸಖತ್ತಾಗಿರುತ್ತೆ. ನೀವೇನಾದರೂ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ನಿಮಗೆ ಇದು ನೋಡೋಕೆ ಸಿಗುತ್ತೆ, ಅಥವಾ ನೀವು ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರಕ್ಕೆ ಹೋದ್ರೆ ನೀವು ನಿಮ್ಗೆ ಈ ಒಂದು ವ್ಯೂ ಸಿಗುತ್ತೆ. ಎರಡೂ ಕಡೆ ಈ ವ್ಯೂ ಐತಿ, ನೋಡ್ತಾ ಇರ್ಬೋದು. ಫುಲ್ಲು ಮಂಜು, ಫುಲ್ಲು ಗ್ರೀನರಿ, ಸಖತ್ತಾಗೈತಿ. ಒಂದು ಸಲನಾರು ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನೋಡ್ರಿ, ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಈ ರೈಲು ಮಾರ್ಗವನ್ನು ಗ್ರೀನ್ ರೂಟ್ ಎಂದು ಜನಪ್ರಿಯವಾಗೈತಿ. ಯಾಕಪ್ಪ ಅಂತಂದ್ರೆ ತುಂಬ ಹಸಿರು ಪರಿಸರ, ನದಿ ಕಣಿವೆ ಹಾಗೂ ಗುಹೆಗಳ ಮುಖಾಂತರ ಸಾಗುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಸೊ ಇವಾಗ ಟೈಮ್ ಹೆಚ್ಚು ಕಮ್ಮಿ ಒಂದು 6-6:30 ಸುಮಾರು. ಇವಾಗಲೂ ಹಿಂಗೆ ಕಳ್ಸೈತಿ. ಇನ್ನು ಬೆಳಗ್ಗೆ ಬಂದ್ರೆ ಹೆಂಗೆ ಇರಬೇಡ, ಇನ್ನೂ ಅದ್ಭುತವಾಗಿರ್ತೀವಿ ಇವ. ಸೊ ಆದಷ್ಟು ಬೆಳಗ್ಗೆ ಅಥವಾ ಸಾಯಂಕಾಲ ಸ್ವಲ್ಪ ಜಲ್ದಿ ನಾವು ಒಂದು 4-5 ಗಂಟೆ ಸುಮಾರು ಆ ಟ್ರೈನ್ ಯಾವ್ದಾದ್ರು ನೋಡ್ಕೊಂಡು ಬಂದುಬಿಡ್ರಿ. ಸಕಲೇಶ್ಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ, ಆ ಒಂದು ಮಧ್ಯದಲ್ಲಿ ಈ ಒಂದು ಟನಲ್ಸ್ಗಳು ಬರ್ತಾವೆ. ಈ ಥರ ವ್ಯೂ ಕಾಣುತ್ತೆ ನಿಮಗೆ. ಹೆಂಗೆ ಕಾಣತೈತಿ ವ್ಯೂ, ಅದ್ಭುತವಾಗಿ ಕಾಣಿಸ್ತೈತಿ. ಮೈ ಗಾಡ್, ನೋಡ್ರಿ, ಒಂದು ಟನಲ್ ಮುಗಿದ ತಕ್ಷಣ ಇನ್ನೊಂದು ಟನಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದೊಂದು ಟನಲ್ ಒಂದು ಆಜು ಬಾಜುನೇ ಇರ್ತಾವೆ, ಒಂದೊಂದು ಟನಲ್ ಸ್ವಲ್ಪ ದೂರ ಇರ್ತಾವೆ. ಬಟ್ ಇದು ಎಷ್ಟನೇ ಟನಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ದಾ ಬಿಟ್ಟಿರ್ತಾರೆ. 37ನೇ ಟನಲ್, 22ನೇ ಟನಲ್ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಸೊ ಅದು ನೋಡ್ಕೊತ ನೀವು ಗೊತ್ತಾಗುತ್ತೆ ಇದು ಎಷ್ಟನೇ ಟನಲ್ ಅಂತೇಳಿ ನೀವು ನೋಡ್ತಾ ಇರ್ಬೋದು. ನೋಡಿ, ಇದು ಮುಗಿದ ತಕ್ಷಣ ಇನ್ನೊಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಇಲ್ಲೇ ಇನ್ನೊಂದು ಟನಲ್ ಬಂತು ನೋಡ್ರಿ. ಇದೇ ರೀತಿ 57 ಟನಲ್ಗಳೊಳಗಡೆ ಈ ಒಂದು ಟ್ರೈನು ಹೋಗುತ್ತೆ. ತುಂಬ ಸ್ಲೋ ಹೋಗುತ್ತೆ. ಯಾಕಪ್ಪ ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲ, ಸೊ ಆ ಒಂದು ಕಾರಣಕ್ಕೆ ಸ್ಲೋ ಆಗಿ ಹೋಗುತ್ತೆ ಟ್ರೈನ್. ಸ್ಲೋ ಆಗಿ ಹೋಗ್ಬೇಕಾರೆ ನೋಡ್ರಿ, ಈ ಥರ ಅದ್ಭುತವಾದಂಥ ವ್ಯೂ ಕಾಣಿಸುತ್ತಾ. ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತೇಳಿ.
ನೋಡ್ರಿ ಇಲ್ಲಿ ಚೆನ್ನಾಗೈತಿ ವ್ಯೂ, ಮೋಡಗಳು ಯಾವ ರೀತಿ ತೇಲಾತೈತೆ ಅಂತೇಳಿ. ಇಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಗ್ಬಿಡುತ್ತೆ ಟ್ರೈನ್. ಐ ಥಿಂಕ್ ಇಲ್ಲಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಸ್ಟಾಪ್ ಮಾಡ್ತಾರೆ ಅಂತ ಅಂದ್ಕೊಂಡಿನಿ, ಯಾಕಂದ್ರೆ ಬ್ರೇಕ್ಗಳನ್ನ ಚೇಂಜ್ ಮಾಡ್ತಾರೆ ಹೊಳ್ಳಿ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ಅಂತೇಳಿ ವ್ಯೂ. ಕೈ ಬಡಿತಾನ ಆಹಾ, ಇಲ್ಲಿ ಅಸಲಿ ಬಂತ. ದೇವ್ರೆ ದೇವ್ರೆ, ಓ ಮೈ ಗಾಡ್. ನೋಡ್ತಾ ಸಾಯಂಕಾಲ ಆಗೇ ಬಿಡುತ್ತು ನೋಡ್ರಿ. ಮೇಲಿಂದ ಯಾವುದು ವ್ಯೂ ಕಾಣಿಸಲ್ಲ. ಬಂದ್ರೆ ನೀವು ಬೆಳಿಗ್ಗೆ ಟ್ರೈನಿಗೆ ಬರ್ರಿ, ಚೆನ್ನಾಗಿರುತ್ತೆ, ಮಸ್ತ್ ಇರುತ್ತೆ. ನಾವು ಸಾಯಂಕಾಲ ಟ್ರೈನಿಗೆ ಬಂದಿರೋದ್ರಿಂದ ಅಷ್ಟೊಂದು ವ್ಯೂ ನೋಡೋಕೆ ಸಿಗಲಿಲ್ಲ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಬೆಟ್ಟಕಿನೇ ಮುಂದೆ ನೋಡೋದಾಗ.